ಸೊ ಸ್ನೇಹಿತರೆ, ನಿಮ್ಮೆಲ್ಲರಿಗೂ ಮತ್ತೊಮ್ಮೆ ಸ್ವಾಗತ. ಜೋರಾಗಿ ಚಪ್ಪಾಳೆ. ಈ ಸ್ಥಳದ ಒಂದು ವಿಶೇಷತೆ ನಿಮ್ಗೆ ಹೇಳ್ತೀನಿ ಮೇಡಮ್ ಅವರು ಸಮ್ಮುಖದಲ್ಲಿ. ಇದು 2013ನೇ ಇಸ್ವಿಯಲ್ಲಿ ನಾವು ಈ ಜಾಗ ತಗೊಂಡಿದ್ದು. ಇಲ್ಲಿ ಒಂದು ಹಳೆ ಬಿಲ್ಡಿಂಗ್ ಇತ್ತು, ಮತ್ತೆ ಇಲ್ಲಿ ಅವಾಗಲಿಂದಲೇ ನಾವು ಇಲ್ಲೊಂದು ಧ್ಯಾನ ಮಂದಿರ ಮಾಡಬೇಕು, ಧ್ಯಾನ ಕೇಂದ್ರ ಮಾಡಬೇಕು ಅಂತ ನಮ್ಮ ಒಂದು ಸಂಕಲ್ಪ ಇತ್ತು. ಅವಾಗ ಏನಾಯ್ತು, ಕರ್ನಾಟಕ ಧ್ಯಾನ ಪ್ರಚಾರ ಟ್ರಸ್ಟ್ ಅಂತ ಒಂದು ನಮ್ಮ ಸಂಸ್ಥೆ ಏನಿದೆ KPDPT, ಆ ಸಂಸ್ಥೆಗೆ ಒಂದು ಆಫೀಸ್ ಕಚೇರಿಯ ಒಂದು ವ್ಯವಸ್ಥೆ ಬೇಕಾಗಿತ್ತು. ಸೊ ಅವಾಗ ಏನಾಯ್ತು, ಇಲ್ಲಿ ಗ್ರೌಂಡ್ ಫ್ಲೋರ್ ಅಲ್ಲಿ ಒಂದು ದೊಡ್ಡ ಮನೆ ಇತ್ತು, ಅಲ್ಲಿ KPDPT ಕಚೇರಿಯ ವ್ಯವಸ್ಥೆ ಮಾಡಿ ಅಲ್ಲೊಂದು ಧ್ಯಾನ ಮಂದಿರ ಅನ್ನೋ ನಿರ್ಮಾಣ ಮಾಡಿದ್ವಿ. ಸೊ ವಿ ಕ್ರಿಯೇಟೆಡ್ ದ ಮೆಡಿಟೇಷನ್ ಸೆಂಟರ್ ದೇ. ಆವಾಗ ಪತ್ರಿ ಸರೇ ಬಂದು ಇನಾಗ್ರೇಷನ್ ಮಾಡಿದ್ರು. ಈಗ ಕಳೆದ 2013 ವರ್ಷದಿಂದ ಈಗ 10 ವರ್ಷ ಆಯ್ತು ನೋಡಿ ಈಗ. ಸೊ ಈಗ ಮತ್ತೆ ನಾವು ಇಲ್ಲಿ ಮನೆ ಕಟ್ಕೊಂಡ್ ಬರೋ ಒಂದು ಸೌಭಾಗ್ಯ ನಮಗೆಲ್ಲ ಸಿಕ್ಕಿದೆ. ಮತ್ತೆ ಇಲ್ಲಿ ಅದೇ ಪಿರಮಿಡ್ ಸೆಂಟರ್ ಗ್ರೌಂಡ್ ಫ್ಲೋರ್ ಇದೀಗ ರೂಫ್ ಟಾಪ್ ಅಲ್ಲಿ ಸುಂದರವಾಗಿ ನಿರ್ಮಾಣ ಮಾಡಬೇಕು ಅಂತ ಒಂದು ಸಂಕಲ್ಪ ಇತ್ತು. ಸೊ ವಿ ಆಲ್ ಡ್ರೀಮ್ಡ್ ಇಟ್ ವಿಲ್ ಬಿ ಎ ಗುಡ್ rooftop pyramid center. So now Katri madam is here, so such a wonderful location. So really such a great moment for us. So thank you madam, thanks for coming, and we request you to kindly grace. Yeah, my mother is here. Yeah. So ಜೋರಾಗಿ ಚಪ್ಪಾಳೆ. ಮೇಡಮ್ ಅವರು ಕನ್ನಮಾಲ ಕತ್ರಿ ಮೇಡಮ್ ಅವರು ಉತ್ಸಾಹಸ್ಥರಿಂದ ಅಪಾರ್ಟ್ಮೆಂಟ್ ಪ್ರಾರಂಭಿಸ್ತಾ ಇದೆ. ಮೇಡಮ್ ಅವರಿಗೆ ಸ್ವಾಗತ. ಮೇಡಮ್ ಅವರ ಸ್ವಹಸ್ತದಿಂದ ಹಾಗೂ ಸುರೇಶ್ ಅವರ ತಾಯಿಯವರು ಎಲ್ಲ ಧ್ಯಾನದ ಸಮಕ್ಷಮದಲ್ಲಿ ದೀಪವನ್ನು ಬೆಳಗಿಸುವುದು ನಡೀತಾ ಇದೆ. ಎಲ್ಲರ ಜೀವನದಲ್ಲಿಯೂ ಸಹ ಈ ದೀಪವನ್ನು ಬೆಳಗಿಸುವುದರ ಮೂಲಕ ಧ್ಯಾನದ ಬೆಳಕು ಎಲ್ಲರ ಜೀವನದಲ್ಲಿಯೂ ಸಹ ಸುತ್ತಮುತ್ತಲಿನ ಎಲ್ಲರಿಗೂ ಸಹ ಸಿಗಬೇಕು ಅಂತ ಹಾರೈಸುತ್ತಾ ಚಪ್ಪಾಳೆ ಮೂಲಕ